Students, in our previous session we had done the language functions. Under language functions, I have done many functions. Adashta functions cover up ಮಾಡ್ಕೊಂಡಿದ್ದೀವಿ. We have covered up many of the functions and also we have discussed about the respective expressions. ಅದಕ್ಕೆ ಹೋಲುವಂಥದ್ದು ಎಕ್ಸ್ಪ್ರೆಷನ್ಸ್ ಯಾವ್ಯಾವ ಬರ್ತಾವೆ ಅಂತ ಅನ್ನೋದು ಇದು ಸಕಟ ಚರ್ಚೆ ಮಾಡಿದ್ದೇವೆ. And that was the basic of language function. Here today we will do an example. This is how it appears into your question paper. Question number 47. 47ನೇ question ಏನಿದೆಯಲ್ಲ, it appears in the form of match the following and the marks carried is 5 marks. 1 into 5 marks. Question number 47 and this is the way it is asked. ಏನಂತ ಕೇಳಿರ್ತಾರೋ, ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಕಾಲಮ್ ಎ ಟು ದಿಯರ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ ಬಿ. ಒಂದು ಸೈಡ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿರ್ತಾರೋ, ಇನ್ನೊಂದು ಸೈಡ್ ಫಂಕ್ಷನ್ಸ್ ಕೊಟ್ಟಿರ್ತಾರೋ. ಹಿಯರ್ ಆರ್ ದ ಎಕ್ಸ್ಪ್ರೆಷನ್ಸ್ ಗಿವನ್. 5 expressions have been given. Similarly 5 functions are there. You have to identify the expression which is related to the function. ಈ ರೀತಿದಾಗ ಕ್ವಶನ್ ಪೇಪರ್ದಲ್ಲಿ ಹಿಂಗೆ ಕೊಟ್ಟು ಬಿಡ್ತಾರೋ. ಈ ಥರದಲ್ಲಿ ಒಂದು ಸೈಡ್ 5 ಎಕ್ಸ್ಪ್ರೆಷನ್ಸ್ ಅದಾವೆ, 5 ಫಂಕ್ಷನ್ಸ್ ಅದಾವೆ. ಮ್ಯಾಚ್ ದ ಫಾಲೋಯಿಂಗ್ ಆ್ಯಸ್ ಯು ಹ್ಯಾಡ್ ಡನ್ ಇಟ್ ಅರ್ಲಿಯರ್. ನಿಮ್ಮ ಸ್ಕೂಲ್ದಲ್ಲಿ ಅದು ಮಾಡಿರ್ಬೇಕು. ಮ್ಯಾಚ್ ದ ಫಾಲೋಯಿಂಗ್ ಯಾವ ರೀತಿದಾಗ ಮಾಡಿರ್ತೀರಿ ಅದೇ ರೀತಿದಾಗ ಇಲ್ಲಿ ಒಂದು ಸೈಡ್ ಎಕ್ಸ್ಪ್ರೆಷನ್ಸು, ಒಂದು ಸೈಡ್ ಫಂಕ್ಷನ್ಸ್. ಲೆಟ್ ಅಸ್ ಡೂ ದಿಸ್ ಎಕ್ಸಾಂಪಲ್. ವಿಲ್ ಯು ಡೂ ಮೀ ಎ ಫೇವರ್. ಇದು ಒಂದು ಎಕ್ಸ್ಪ್ರೆಷನ್, ಇದು ಎಕ್ಸ್ಪ್ರೆಷನ್ನು, ಇದು ವಾಟ್ ಈಸ್ ದಿ ಫಂಕ್ಷನ್ ಆಫ್ ಇಟ್, ಅಥವಾ ಯಾವ ಫಂಕ್ಷನ್ ಕೆಳಗೆ ದಿಸ್ ಎಕ್ಸ್ಪ್ರೆಷನ್ ಈಸ್ ಯೂಸ್ಡ್, ಯಾವ ಫಂಕ್ಷನ್ ಕೆಳಗೆ ದಿಸ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಯೂಸ್ಡ್. ಈಸ್ ಇಟ್ ಎಕ್ಸ್ಪ್ರೆಸಿಂಗ್ ಎ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಅಂದರೆ ಧನ್ಯವಾದ ಅಂತ ಹೇಳೋ ಸಮಯದಲ್ಲಿ ಇದು ಉಪಯೋಗಿಸ್ತೀವಿ. ಕಾಂಪ್ಲಿಮೆಂಟಿಂಗ್, ಈಸ್ ಇಟ್ ಕಾಂಪ್ಲಿಮೆಂಟಿಂಗ್ ಸಮ್ಮನ್ ಎಲ್ಸ್. ಯಾರೋ ನೀವು ಒಳ್ಳೆ ಕಾಣಿಸ್ತಾ ಇದ್ದೀರಿ ಅಥವಾ ಶ್ರೇಷ್ಠ ಕಾಣಿಸ್ತಾ ಇದ್ದೀರಿ ಅಂತಂತಂದು ಏನಾದರೂ ಆ ರೀತಿದಾಗ ಹೊಗಳಿ ಹೇಳಕತ್ತೀವಿ. ಅಥವಾ ಕಂಗ್ರ್ಯಾಚುಲೇಷನ್ಸ್ ಐತಿ ಅಂತಂತಂದು ಹೇಳ್ಕೊಡತ್ತೀವಿ. ಅಪಲೋಜೈಸಿಂಗ್, ಕ್ಷಮೆ ಕೇಳೋದು ಅಥವಾ ಮೇಕಿಂಗ್ ಅ ರಿಕ್ವೆಸ್ಟ್. ವಿಲ್ ಯು ಡೂ ಮೀ ಎ ಫೇವರ್, ನನಗೊಂದು ಉಪಕಾರ ಮಾಡ್ತೀನಿ ಅನ್ನೋದು ಎಲ್ಲಿಗೆ ಬರ್ಬೋದು? ಇದು ಧನ್ಯವಾದ ಅಂತೂ ಹೇಳ್ತಾ ಇಲ್ಲ, ಕಾಂಪ್ಲಿಮೆಂಟು ಮಾಡ್ತಾ ಇಲ್ಲ, ಅಥವಾ ಕಂಗ್ರ್ಯಾಚುಲೇಷನ್ಸ್ ಅಥವಾ ಕ್ಷಮೆ ಕೇಳೋದೂ ಇಲ್ಲ. ಏನು ಮಾಡ್ತಾ ಇದ್ದೀವಪ್ಪ ಅಂತಂತಂದ್ರೆ ವಿ ಆರ್ ಮೇಕಿಂಗ್ ಅ ರಿಕ್ವೆಸ್ಟ್. ಸೊ ಯು ಹ್ಯಾವ್ ಟು ಮೇಕ್ ಅ ರಫ್ ಕ್ಯಾಲ್ಕುಲೇಷನ್. ಅಥವಾ ಈ ಥರ ಎದುರಿಗೆ ಬೇಕಾದ್ರೆ 1 ಅಂತ ಬರೆದಿಟ್ಕೋರಿ. ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಸಂಬಂಧ ಬರೆದು ಕ್ವಶನ್ ಪೇಪರ್ದಲ್ಲಿ ಏನು ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ನೀವು ತಿಳುವಳಿಕೆದಿಂದ ನೆನಪಿನಲ್ಲಿ ಮಾಡಿಟ್ಕೋಬೇಕು. ಐ ಆಮ್ ಗ್ರೇಟ್ಫುಲ್ ಟು ಯು. ಇದೇನು ಬರುತ್ತೆ ಅಪ್ಪ? ಈಸ್ ಇಟ್ ಎ ಕಾಂಪ್ಲಿಮೆಂಟ್? ಈಸ್ ಇಟ್ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್? ಈಸ್ ಇಟ್ ಕಂಗ್ರ್ಯಾಚುಲೇಟಿಂಗ್ ಆರ್ ಈಸ್ ಇಟ್ ಅಪಲೋಜೈಸಿಂಗ್? ಒಮ್ಮೊಮ್ಮೆ ತಿಳಿಲಿಲ್ಲ ಅಂತಂತಂದ್ರೆ ಏನು ಮಾಡಬೇಕು? ಈಸಿ ಇದ್ದಿದ್ರೆ ತಗೋರಿ ಫಸ್ಟ್. ಆಯ್ತಪ್ಪ ಇದು ನಮ್ಗೆ ತಿಳಿತಾ ಇಲ್ಲ, ಅವಾಗೇನು ಮಾಡಬೇಕು? ಗ್ರ್ಯಾಟಿಟ್ಯೂಡು ಇರ್ಬೋದು, ಇಲ್ಲೋ ಡೌಟ್. ಅಂತಲ್ಲಿದ್ದಾಳಕ್ಕೆ ಕಾಂಪ್ಲಿಮೆಂಟಿಂಗ್ ಆಯಿತು ಅನ್ನೋದು ಸ್ವಲ್ಪ ಹಿಂಗೆ ಸಂಶಯ ಅದು ಬಂದಲ್ಲಿ ಯಾವಾಗ ಏನು ಮಾಡ್ಬೇಕಂತಂದ್ರೆ ಡೂ ವಿಚ್ ಈಸ್ ಈಸಿಯರ್. ಐ ಆಮ್ ಗ್ರೇಟ್ಫುಲ್ ಟು ಯು. ತಿಳಿತಾ ಇಲ್ಲ, ಗಪ್ಕೊಂಡ್ರಿ. ವಾವ್ ಯು ಲುಕ್ ಗಾರ್ಜಿಯಸ್. ಇದು ಅಂತೂ ಡೆಫಿನೆಟ್ಲಿ ಕಾಂಪ್ಲಿಮೆಂಟ್, ಹೌದಿಲ್ಲ? ಇದರ ತಿಳಿದು ಬಿಡ್ತೈತಿ. ನೀನು ಒಳ್ಳೆ ಕಾಣಿಸ್ತಾ ಇದ್ದಿ, ಇದು ಏನಪ್ಪ? ಒಂದು ಯಾರಿಗೂ ಕಾಂಪ್ಲಿಮೆಂಟ್ ಮಾಡತ್ತೀರಿ ಅಂತಂದು. ಅವಾಗ ಏನು ಮಾಡಬೇಕು? ಜಸ್ಟ್ ಡೂ ದಿಸ್ ಒನ್ ಆ್ಯಂಡ್ ದಿ ರೆಫರೆನ್ಸ್ ನಂಬರ್ ಈಸ್ 3, ಹೌದಿಲ್ಲ? ವೆಲ್ ಡನ್, ಇದು ಯಾವಾಗ ಹೇಳ್ತೀರಿ ನೀವು? ವೆಲ್ ಡನ್. ಏನೋ ಒಂದು ಅಚೀವ್ಮೆಂಟ್ ಮಾಡಿದಾದ ತಕ್ಷಣ ನಿಮ್ಗೆ ಬೇರೆ ಬೇರೆ ಎಕ್ಸ್ಪ್ರೆಷನ್ಸು ಅದಾವೆ. ಇಲ್ಲಿ ವೆಲ್ ಡನ್ ಅಂತಂತಂದ್ರೇನು? ಒಳ್ಳೇದು ಮಾಡಿದೆಯಪ್ಪ. ಒಳ್ಳೇದು ಅಂತಂತಂದ್ರೇನು? ದಿಸ್ ಈಸ್ ರಿಗಾರ್ಡಿಂಗ್ ಕಾಂಗ್ರ್ಯಾಚುಲೇಷನ್. ಸೊ ಮೇಕ್ ಅ ರೆಫರೆನ್ಸ್ ಆ್ಯಂಡ್ ಆರ್ ರೈಟ್ ಅ ನಂಬರ್. ಬರೀ ನೀವು ಬೇಕಾದ್ರೆ ನಂಬರ್ ಅಂದ್ರೆ ನಂಬರ್ ಅಷ್ಟೇ ಬರಿಬೋದು. ಯಾರು ಮಾರ್ಕ್ ಮಾಡ್ತಿದ್ರೆ ಮಾಡ್ಕೊರಿ. ದಟ್ ಈಸ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಐ ಬೆಗ್ ಯು ಪಾರ್ಡನ್ ಅಂತಂತಂದ್ರೇನು? ಕ್ಷಮೆ ಕೇಳೋದು ಅಂತಂತಂದ್ರೆ ಅಪಲೈಸಿಂಗ್. 5th one.
ಆಬ್ವಿಯಸ್ಲಿ ಈಗ ಆದರೂ ನಿಮ್ಗೆ ತಿಳಿದು ಬಿಡ್ತೈತೆ ಲಾಸ್ಟಿಗೆ. ಹಾಂ, ಐ ಆಮ್ ಗ್ರೇಟ್ಫುಲ್ ಟು ಯು, ಇದು ಒಂದು ಉಳಿದೈತಿ, ದಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಯಾಕಂತಂದ್ರೆ ಐ ಆಮ್ ಗ್ರೇಟ್ಫುಲ್ ಟು ಯು ಅನ್ನಂಗಿಲ್ಲ, ಭಾಳ ಸಲ ನೀವು ಥ್ಯಾಂಕ್ ಯು ಅಂತಾರೆ, ಥ್ಯಾಂಕ್ಸ್ ಅಂತಂತಾರೆ. ದಿಸ್ ಈಸ್ ಆಲ್ಸೋ ಆ್ಯನ್ ಎಕ್ಸ್ಪ್ರೆಷನ್ ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್. ಇದು ಗ್ರೇಟ್ಫುಲ್ ಟು ಯು ಅಂತ ಅನ್ನೋದು ಇದು ಒಂದು ರೂಪ, ಧನ್ಯವಾದ ಅಂತ ಅನ್ನೋದು ರೂಪ. ಸೊ ದಿಸ್ ಕ್ಯಾನ್ ಬಿ ರಿಲೇಟೆಡ್ ಟು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ದಿ ನಂಬರ್ ಈಸ್ 2. ಆಫ್ಟರ್ ಅನಲೈಸಿಂಗ್ ಲೈಕ್ ದಿಸ್, ಇದು ಅನಲೈಸ್ ಆದ ತಕ್ಷಣ ಅವಾಗ ಏನು ಮಾಡಬೇಕಪ್ಪ ನೀವು ಅಂತಂತಂದ್ರೆ, ದೆನ್ ಯು ಹ್ಯಾವ್ ಟು ಇನ್ ಯೋರ್ ಆನ್ಸರ್ ಶೀಟ್ದಲ್ಲಿ ಏನು ಬರೀಬೇಕಪ್ಪ ಅಂತಂತಂದ್ರೆ, ಯು ಹ್ಯಾವ್ ಟು ರೈಟ್ ದಿ ಕ್ವಶನ್ ನಂಬರ್. ಕ್ವಶನ್ ನಂಬರ್ ಆದ ಕೂಡಲೇ ಆ ಕ್ವಶನ್ ಏನೈತಿ ಇದು ಬರೀರಿ. ಒನ್ ಸೈಡ್ ಎಕ್ಸ್ಪ್ರೆಷನ್ಸ್ ಅಂತ ಏನು ಇರ್ತೈತಿಲ್ಲ ಅವು ಆ್ಯಸ್ ಇಟ್ ಈಸ್ ಬರೀಬೇಕು. ಎ ಕಾಲಮ್ದಾಗ ಏನದವಲ್ಲ ಆ್ಯಸ್ ಇಟ್ ಈಸ್ ಯು ಹ್ಯಾವ್ ಟು ಮೆನ್ಷನ್. ಯು ಹ್ಯಾವ್ ಟು ಮೆನ್ಷನ್ ದಿ ಫಂಕ್ಷನ್ಸ್ ಫಸ್ಟ್, ಸಾರಿ ಎಕ್ಸ್ಪ್ರೆಷನ್ಸ್ ಫಸ್ಟ್. ಎಲ್ಲ ಎಕ್ಸ್ಪ್ರೆಷನ್ಸ್ ಏನದೋ ಒಂದು ಸೈಡ್ ಬರೀಬೇಕು. ಆಮೇಲೆ ದೆನ್ ಈ ಫಂಕ್ಷನ್ಸ್ದಲ್ಲಿ ಇವು ಫಂಕ್ಷನ್ಸ್ದಾಗ ಏನು ಮಾಡಬೇಕಪ್ಪ ಅಂತಂತಂದ್ರೆ, ಕ್ವಶನ್ ಪೇಪರ್ದಾಗ ನೀವು ಬರೆಯೋದು ವಿಲ್ ಯು ಡೂ ಮಿ ಎ ಫೇವರ್. ವಾಟ್ ವಾಸ್ ಇಟ್? ಇಟ್ ವಾಸ್, ಯಾರೋ ಮಾರ್ಕ್ ಮಾಡಿರಿ, ಮೇಕಿಂಗ್ ರಿಕ್ವೆಸ್ಟ್. ಕರೆಕ್ಟಾ? I am grateful to you. That was expressing gratitude. You look gorgeous. What was it? Complimenting. Well done. What was it? Congratulating. I beg your pardon is apologizing. ಇದು ಏನೈತಲ್ಲ, ದಿಸ್ ಥಿಂಗ್ ಯು ಹ್ಯಾವ್ ಟು ರೈಟ್ ಇನ್ ದಿ ಎಕ್ಸಾಮ್. ನಿಮ್ಮ ಎಕ್ಸಾಮ್ ಪೇಪರ್ದಾಗ ಇಷ್ಟು ಬರೀಬೇಕು ನೋಡಿರಿ. ಬಟ್ ರೈಟ್ ದಿ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ದಿ ಕರೆಕ್ಟ್ ಫಂಕ್ಷನ್ ಇನ್ ಫ್ರಂಟ್ ಆಫ್ ಇಟ್. ಎವ್ರಿ ಎಕ್ಸ್ಪ್ರೆಷನ್ ಫಾಲೋಡ್ ಬೈ ಕರೆಕ್ಟ್ ಫಂಕ್ಷನ್ ಡಿಸರ್ವ್ಸ್ 1 ಮಾರ್ಕ್. ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಕರೆಕ್ಟ್ ಇತ್ತು ಅಂತಂದ್ರೆ 1 ಮಾರ್ಕ್. 4ಕ್ಕೆ 4 ಕರೆಕ್ಟ್ ಇದ್ದು, ಸಾರಿ 5ಕ್ಕೆ 5 ಕರೆಕ್ಟ್ ಇದ್ದು 5 ಮಾರ್ಕ್ಸ್. ಭಾಳ ಸಲ ಏನಾಗ್ತೈತೆ ಅಂತಂತಂದ್ರೆ, ಒಮ್ಮೊಮ್ಮೆ ಮೋಸ್ಟ್ ಆಫ್ ದ ಟೈಮ್ 3 ಅಂತೂ ಕರೆಕ್ಟ್ ಮಾಡಿರ್ತೀರಿ, ಒಂದು ಮಿಸ್ಟೇಕ್ ಅಂತಂತಂದ್ರೆ ಆಬ್ವಿಯಸ್ಲಿ ಇನ್ನೊಂದು ಎಲ್ಲಾದರೂ ಮಿಸ್ಟೇಕ್ ಆಗಿ ಬಿಟ್ಟಿರ್ತೈತೆ. ವಿ ಕಾಂಟ್ ಮೇಕ್ ಓನ್ಲಿ 1 ಮಿಸ್ಟೇಕ್, ಇಟ್ ಕ್ಯಾನ್ ಬಿ 2 ಮಿಸ್ಟೇಕ್. ಸೊ ಮೋಸ್ಟ್ ಆಫನ್ 3 ಅಂತೂ ಕರೆಕ್ಟ್ ಆಗೇ ಆಗ್ತವೆ. ಸ್ವಲ್ಪ ಜ್ಞಾನ ಕೊಟ್ಟು ಲಕ್ಷ ಕೊಟ್ಟು ನೋಡಿರಿ ಅಂತಂತಂದ್ರೆ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ಫಂಕ್ಷನ್. ಕಾಂಪ್ಲೆಕ್ಸ್ ಅನ್ಸಕತ್ತೈತೆ ಅಂತಂದ್ರೆ ಡೂ ದಿ ಈಸಿ ಒನ್ ಫಸ್ಟ್. ಯಾವ ಈಸಿ ಅನ್ನಿಸ್ತೈತಿ ಫಸ್ಟ್, ಸೆಕೆಂಡ್, ಥರ್ಡ್, ಒಂದು 3 ಯಾವ್ರೆ ಈಸಿ ಅನ್ನಿಸ್ತಾವೋ ಅವು ಫಸ್ಟ್ ಮಾಡೋದು. ಉಳ್ಕಿದ್ದು 2 ಅಲ್ಲಿ ಸ್ವಲ್ಪ ಅನಲೈಸ್ ಮಾಡ್ಕೊಂಡು ಸ್ವಲ್ಪ ಸ್ಟಡಿ ಮಾಡಿರಿ ಅಂತಂದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರಿಮೈನಿಂಗ್ 2 ಫಂಕ್ಷನ್ಸ್ ಆಲ್ಸೋ. ದೆನ್ ಯು ಕ್ಯಾನ್ ರೈಟ್ ದಿ ಫಂಕ್ಷನ್ ಎಕ್ಯುರೇಟ್ಲಿ. ಅವಾಗ ನೀವು ಕರೆಕ್ಟ್ ಬರೆದ್ರಿ ಅಂತಂದ್ರೆ 5ಕ್ಕೆ 5 ಕರೆಕ್ಟ್ ಅದು ಅಂತಂತಂದ್ರೆ 5 ಮಾರ್ಕ್ಸ್. ಸೊ ದಿಸ್ ಈಸ್ ಅಬೌಟ್ expressions and functions. Expressions and functions. So I'll give you few more example on the same exercise. ಇನ್ನೊಂದು 2 ಎಕ್ಸಾಂಪಲ್ ಮಾಡೋಣ ಅಂತ. ಹೋಪ್ ಯು ಹ್ಯಾವ್ ಫಾಲೋಡ್ ಅಂಟಿಲ್ ದಿಸ್. ಇಲ್ಲಿ ಮಟ್ಟ ಅಂತೂ ಏನು ಸಮಸ್ಯೆ ಇಲ್ಲಲ್ಲ. ಪಾಸ್ ದಿ ವಿಡಿಯೋ ಇಫ್ ಯು ವಾಂಟ್ ಆ್ಯಂಡ್ ಮೇಕ್ ಅ ನೋಟ್ ಆಫ್ ಇಟ್. ಸ್ವಲ್ಪ ವಿಡಿಯೋ ಬೇಕಾದ್ರೆ ಪಾಸ್ ಮಾಡ್ಕೊಂಡು ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಟ್ ಮಾಡಿ ಇಟ್ಕೋರಿ. ಏನೇನು ಬರೀಬೇಕಂತ ಬೇಕಾದ್ರೆ ಬರ್ಕೊಂಡು ಇಟ್ಕೋರಿ. ಕಮಿಂಗ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ.
A column expressions, to B column functions. Expressions given are, oh God, how sad. The expressions ಕೊಟ್ಟಿದ್ದು ಇಲ್ಲಿ ಫಂಕ್ಷನ್ಸ್ದಲ್ಲಿ ಇಂಟ್ರೊಡ್ಯೂಸಿಂಗ್ ಅಂತ ಟೇಕ್ ಡೌನ್ ದೀಸ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇವು ಬರ್ಕೋರ್ಬೇಕಾರೆ ಮೇ ಐ ಹ್ಯಾವ್ ಯೋರ್ ಡ್ಯಾಶ್, ಮೇ ಐ ಹ್ಯಾವ್ ಯೋರ್ ಬಿದಲ್ಲಿ ಎಕ್ಸ್ಪ್ರೆಸಿಂಗ್ ಸಿಂಪತಿ. Third, Ravi, please meet Shashi. Ravi, please meet Shashi. Request for repetition. Request for repetition. Repetition. T-E. T-I-T-I-O-N, repetition, right. Fourth one, good night. Seeking permission. Fifth one, I beg your pardon. Leave taking. So on one side you have got expression, on the other side you have got function. This is how it appears into your question paper. 100 marks question paper ದಲ್ಲಿ ಈ ರೀತಿಯಾದಾಗ ಕ್ವಶನ್ ಕೊಟ್ಟಿರ್ತಾರೆ. Oh God, how sad. This is an expression. May I have your dot dot dot. Might be may I have your book. May I have your pencil. Third one, Ravi, please meet Shashi. Shashi betago. What could be the function of it? Good night. N-I-G-H-T. Good night. What function is it? I beg your pardon. Shame. What could be the function of these expressions? On the other hand, in B column, functions nalli introducing kottaru, sympathy, expressing sympathy, request for repetition, seeking permission, and finally leave taking. So just analyze and try to understand their functions. Oh God, how sad. Yenappa idu helodu? Is it introducing? Is the function related to introduction? Introduction ಅಂತಂದ್ರೆ ಯಾರಿಗಾದರೂ ಭೇಟಿ ಮಾಡಿಸೋದಕ್ಕೆ ಇಂಟ್ರೊಡಕ್ಷನ್ ಅಂತಾರೆ. ಸೊ ಆಬ್ವಿಯಸ್ಲಿ ಇಂಟ್ರೊಡಕ್ಷನ್ ಈಸ್ ನಾಟ್ ದಿ ಅಪ್ರಾಪ್ರಿಯೇಟ್ ಫಂಕ್ಷನ್ ಫಾರ್ ದಿ ಫಸ್ಟ್ ಎಕ್ಸ್ಪ್ರೆಷನ್. ಈಸ್ ಇಟ್ ಎಕ್ಸ್ಪ್ರೆಸಿಂಗ್ ಸಿಂಪತಿ? ಸಿಂಪತಿ ಅನುಕಂಪ, ದುಃಖ ತೋರಿಸೋದು, ದುಃಖ ತೋರಿಸತ್ತಾರ, ಹೌದಿಲ್ಲ? ಹೌ ಸ್ಯಾಡ್, ಓ ಗಾಡ್, ಅಯ್ಯೋ ದೇವ್ರೆ.
ಎಷ್ಟು ದುಃಖ. ಸೊ ಆಬ್ವಿಯಸ್ಲಿ ದಿಸ್ ಈಸ್ ಎಕ್ಸ್ಪ್ರೆಸಿಂಗ್ ಸಿಂಪತಿ, ಹೌದಿಲ್ಲ? ಫಸ್ಟ್ ಒನ್. ಮೇ ಐ ಹ್ಯಾವ್ ಯುವರ್ ಪೆನ್. ಈಸ್ ಇಟ್ ಇಂಟ್ರೊಡ್ಯೂಸಿಂಗ್ someone? Obviously not. Expressing sympathy has been already been marked out. ರಿಕ್ವೆಸ್ಟ್ ಫಾರ್ ರಿಪಿಟೇಷನ್, ಮತ್ತೊಮ್ಮೆ ಮರುವಾಗಿ ಹೇಳುವ ಅಂತ ಕೇಳ್ತಾ ಇದ್ದಾರೋ? ಹೌದು. ರವಿ ಮೀಟ್ ಶಶಿ, ವಾಟ್ ಈಸ್ ದ ಫಂಕ್ಷನ್? ರಿಕ್ವೆಸ್ಟ್ ಫಾರ್ ರಿಪಿಟೇಷನ್. ರಿಪಿಟೇಷನ್ ಅಂತಂದ್ರೆ ಮತ್ತೊಮ್ಮೆ ಹೇಳೋದು ಅಥವಾ ಮತ್ತೊಮ್ಮೆ ಕೇಳೋದು, ಅದು ಐತಿ. ನಾಟ್ ಅಪ್ರಾಪ್ರೇಟ್. ಸೀಕಿಂಗ್ ಪರ್ಮಿಷನ್. Is it seeking permission? Or finally leave taking, ಅಥವಾ ಅಲ್ಲಿದು ಸ್ಥಳ ಬಿಟ್ಟು ಹೋಗೋದು. ಸೊ ಎ ಲಿಟಲ್ ಬಿಟ್ ಆಫ್ ಡೌಟ್ ಈಸ್ ದೇರ್. ಇನ್ ದ್ಯಾಟ್ ಕಂಡೀಷನ್ ಯು ಜಸ್ಟ್ ಲೀವ್ ಇಟ್. ಅಕಸ್ಮಾತ್ ಏನಾದರೂ ತಿಳಿಲಿಲ್ಲ, ಮೇ ಐ ಹ್ಯಾವ್ ಯುವರ್ ಪೆನ್, ಆಸ್ಕಿಂಗ್ ಪರ್ಮಿಷನ್ ಅಥವಾ ಸೀಕಿಂಗ್ ಪರ್ಮಿಷನ್, ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್. ಸೊ ಇದು ಏನೈತಪ್ಪ ಒಮ್ಮೆ ತಿಳಿಲಿಲ್ಲ. ಸೊ ಫಾರ್ ದ ಮೊಮೆಂಟ್ ಜಸ್ಟ್ ಲೀವ್ ಇಟ್, ಗೋ ಟು ದಿ ನೆಕ್ಸ್ಟ್ ಒನ್. ರವಿ ಪ್ಲೀಸ್ ಮೀಟ್ ಶಶಿ. ಇಷ್ಟು ಅಂತಂದು ಕೂಡಲೇ ತಿಳಿದ್ಬಿಡ್ತು, ದಿಸ್ ಈಸ್ ಇಂಟ್ರಡಕ್ಷನ್ ಅಂತಂತಂದು. ದೆನ್ ಗೋ ಟು ಯಾವುದಿದು ಥರ್ಡ್. ಗುಡ್ ನೈಟ್. ಇನ್ ದಿ ಅರ್ಲಿಯರ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್. ಗುಡ್ ನೈಟ್ ಅಂತಂತಂದ್ರೆ ಇಟ್ ಈಸ್ ನಾಟ್ ಅ ಗ್ರೀಟಿಂಗ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ದೀಸ್ ಆರ್ ಗ್ರೀಟಿಂಗ್ಸ್. ಗುಡ್ ನೈಟ್ ಈಸ್ ಲೀವ್ ಟೇಕಿಂಗ್. ಹೋಗೋ ಸಮಯದಲ್ಲಿ ನೀವು ಇದು ಹೇಳ್ತೀರಿ. ಸೊ ಗುಡ್ ನೈಟ್ ಈಸ್ ಲೀವ್ ಟೇಕಿಂಗ್. ಐ ಬೆಗ್ ಯು ಪಾರ್ಡನ್. ಕ್ಷಮೆ ಕೇಳ್ತನಂತ. ಇದೇನಪ್ಪ ಇದು? ಇಲ್ಲಿ ಕ್ಷಮೆ ಅಂತಂತಂದ್ರೆ ಏನು? ಸಾರಿ ಅಂತಂದಂಗೆ. ಸಾರಿ ಐ ಡಿಡ್ ನಾಟ್ ಲಿಸನ್ ಲೈಕ್, ಅಥವಾ ನೀವೇನು ಹೇಳತ್ತೀರಿ ಅದು ಕೇಳಿಸ್ಲಿಲ್ಲ ಅಂತ. ಅವಾಗ ದಿಸ್ ಈಸ್ ಫಾರ್ ರಿಕ್ವೆಸ್ಟ್. ಯಾವ ರೀತಿಯಾಗಿ ರಿಕ್ವೆಸ್ಟ್? ಸರ್ ಏನೋ ಬೋರ್ಡ್ ಮ್ಯಾಗ ಬರೀತಿರ್ತಾರೋ ಅಥವಾ ಅವರು ಲೆಕ್ಚರ್ ಕೊಡ್ತಿರ್ತಾರೆ, ಅವಾಗ ಏನು ಮಾಡ್ತಾರೆ ನೀವು? ಸರಿಯಾಗಿ ಕೇಳಿಸ್ಲಿಲ್ಲ ಅಂತಂದ್ರೆ ಸಾರಿ ಸರ್ ಐ ಡಿಡ್ ನಾಟ್ ಲಿಸನ್ ಅಂತ ಅಂದಂಗೆ. ಸೊ ಐ ಡಿಡ್ ನಾಟ್ ಲಿಸನ್ ಅಂತಂತ ಕೂಡಲೇ ಸರ್ ಏನು ಮಾಡ್ತಾರೆ? ಅವಾಗ ಮತ್ತೊಮ್ಮೆ ರಿಪೀಟ್ ಮಾಡ್ತಾರೆ. ಸೊ ದಿಸ್ ಈಸ್ ಫಾರ್ ರಿಕ್ವೆಸ್ಟಿಂಗ್ ಫಾರ್ ಎ ರಿಪಿಟೇಷನ್. ಆಬ್ವಿಯಸ್ಲಿ ಒನ್ ಥಿಂಗ್ ಈಸ್ ಬಿನ್ ಲೆಫ್ಟ್ ಔಟ್. ಸೆಕೆಂಡ್ ಒನ್, ಮೇ ಐ ಹ್ಯಾವ್ ಯುವರ್. ಇದು ಏನೈತಪ್ಪ? ಫಂಕ್ಷನ್ ಎಕ್ಸ್ಪ್ರೆಷನ್ನು ತಿಳಿದಿರಲಿಲ್ಲ ನಿಮಗೆ, ಆದ್ರೂ ಓನ್ಲಿ one function has been left out, then you can easily sort it out, and this could be the second one, and this is fifth one. This if you have analyzed and understood, ಇಷ್ಟು ಇಲ್ಲಿ ಮಟ್ಟ ನಿಮ್ಗೆ ತಿಳಿದೈತಿ. ಕ್ವಶನ್ ಪೇಪರ್ದಾಗ ಏನೋ ಬರೀಬಾರ್ದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ದೆನ್ ಒನ್ ಸೈಡ್ ಅಂತೂ ಇಲ್ಲಿ ಫಂಕ್ಷನ್ ಬರೀತೀರಿ. ಎಕ್ಸಾಮ್ದಾಗ ನೀವು ಏನು ಬರೀಬೇಕಂತ ಅನ್ನೋದು ಹೇಳ್ಕೊಡ್ತೀನಿ. ಐ ವಿಲ್ ಮೆನ್ಷನ್ ವಾಟ್ ಯು ಹ್ಯಾವ್ ಟು ರೈಟ್ ಇನ್ ದಿ ಎಕ್ಸಾಮ್. ಎಕ್ಸ್ಪ್ರೆಷನ್ಸ್ ಅಂತೂ ಆ್ಯಸ್ ಇಟ್ ಈಸ್ ಬರೀಬೇಕು. ಎ ಸೈಡ್ ಎಕ್ಸ್ಪ್ರೆಷನ್ಸ್, write all the expressions first. 1, oh God. See that your answer sheet is kept clean. ಹಿಂಗೆ ಅರಗೋರದ ಏನು ಮಾಡೋದಿಲ್ಲ. Do not do anything. How sad. Second expression, may I have your. Have your. Third, Ravi, please meet Shashi. Good night. Finally, fifth one, I beg your pardon. Functions, decide of functions. Expressions, functions. Now, as you have analyzed it earlier, ಮೊದಲು ನೀವು ಅನಲೈಸ್ ಮಾಡ್ಕೊಂಡು ನೋಡಿರಿ ಯಾವ್ಯಾವಕ್ಕೆ
ಯಾವ ಎಕ್ಸ್ಪ್ರೆಷನ್ಗೆ ಯಾವ ಫಂಕ್ಷನ್ಸ್ ಅದಾವ ಅಂತಂತಂದು ಯು ಹ್ಯಾವ್ ಆಲ್ರೆಡಿ ಅಂಡರ್ಸ್ಟುಡ್ ಇಟ್. ನಾವು ಯು ಹ್ಯಾವ್ ಟು ರೈಟ್ ಇಟ್ ಇನ್ ಟು ಯುವರ್ ಆನ್ಸರ್ ಶೀಟ್. ಓ ಗಾಡ್ ಹೌ ಸ್ಯಾಡ್, ಏನಪ್ಪ ಇದು? ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ. ಮೇ ಐ ಹ್ಯಾವ್ ಯುವರ್, ಇದು ಅದಕ್ಕಪ್ಪ ಸೀಕಿಂಗ್ ಪರ್ಮಿಷನ್ ಅಂತ. Meet, please meet Sashi. Introducing. Good night, leave taking. And finally, beg your pardon, asking for repetition or request for repetition. This part you have to write into the exam. Exam ಒಳಗೆ ಇಷ್ಟ ಪಾರ್ಟ್ ಬರಬೇಕು. ರೈಟ್ ದಿ ಕ್ವಶನ್ ಆಸ್ ವೆಲ್ ಆಸ್ ಮೆನ್ಷನ್ ದಿ ಕ್ವಶನ್ ಇದ್ದಿದ್ದು ಬರೀರಿ, ಕ್ವಶನ್ ನಂಬರ್ ಬರೀರಿ, and this part is your answer. Hope you have followed it, how to write it into your exams. No problem with it. Pause the video and you can take down the answer. ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಇವು ಆನ್ಸರ್ಸ್ ಬರ್ಕೋರಿ. ವಿಲ್ ಡೂ another exercise based on language functions. ಮತ್ತೊಂದು ಎಕ್ಸಸೈಸ್ ಮಾಡೋಣಂತ. Okay, pause the video, you can make a note of it. I will wipe it off. Another similar exercise. Would you mind repeating me? Would you mind repeating? ನೋಡ್ರಿ, ಫಂಕ್ಷನ್ಸ್ ಆಲ್ಮೋಸ್ಟ್ ಫಂಕ್ಷನ್ಸ್ ಆರ್ ಸೇಮ್, ಎಕ್ಸ್ಪ್ರೆಷನ್ಸ್ ವೇರಿ. ಫಂಕ್ಷನ್ಸ್ ವರ್ಡ್ಸ್ ಎಲ್ಲ ಅವೇ ಇರ್ತಾವೆ. ಫಂಕ್ಷನ್ಸ್ ಆರ್ ಸೇಮ್, ಎಕ್ಸ್ಪ್ರೆಷನ್ಸ್ ವೇರಿ ಆಗ್ತಿರ್ತಾವೆ ಭಾಳ. Asking for information. For information. Could you please tell me? Could you please tell me? Offering to help, B column daga offering to help. May I help you? Complaining. I regret to bring to your notice. Bring to notice. Agree.
request for repetition. What has to be written into your answer sheet? Obviously, this one expression, all the expressions have to be mentioned first. Would you mind repeating? Could you please tell me? Please tell me. May I help you? Help you. I regret to bring to your notice. That's a good point. Straight away you can mention the function. Hope you have studied this. ಮೇಲೆ ಏನು ಫಂಕ್ಷನ್ಸ್ ಮತ್ತು ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಸ್ಟಡಿ ಮಾಡಿರ್ಬೋದು. ಸ್ಟ್ರೈಟ್ ಅವೇ ವಿಲ್ ರೈಟ್ ದಿ ಆನ್ಸರ್. ವುಡ್ ಯು ಮೈಂಡ್ ರಿಪೀಟಿಂಗ್? ಏನು ಬರಬೇಕಪ್ಪ ಇದು? ಈಸ್ ಇಟ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್? ಈಸ್ ಇಟ್ ಆಫರಿಂಗ್ ಟು ಹೆಲ್ಪ್? ಈಸ್ ಇಟ್ ಕಂಪ್ಲೇನಿಂಗ್? Or is it agreeing? Or is it asking for repetition? Obviously you can understand. Would you mind repeating? ಮತ್ತೊಮ್ಮೆ ಹೇಳ್ತೀರಿ ಏನ್ರಿ ಅಂತ ಕೇಳ್ತಾರೆ. ಇದೇನಿದು? ರಿಕ್ವೆಸ್ಟ್ ಫಾರ್ ರಿಪಿಟೇಷನ್. ರಿಕ್ವೆಸ್ಟ್ ಫಾರ್ ರಿಪಿಟೇಷನ್, ರೈಟ್? ರಿಕ್ವೆಸ್ಟ್ ಫಾರ್ ರಿಪಿಟೇಷನ್. ಕುಡ್ ಯು ಪ್ಲೀಸ್ ಟೆಲ್ ಮೀ? ಕುಡ್ ಯು ಪ್ಲೀಸ್ ಟೆಲ್ ಮೀ? ಏನು ಕೇಳ್ತಾ ಇದ್ದವರು? ನೀವು ನನಗೆ ಹೇಳ್ತೀರೇನು? ಈಸ್ ಇಟ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್? ಈಸ್ ಇಟ್ ಆಫರಿಂಗ್ ಟು ಹೆಲ್ಪ್? ಹೆಲ್ಪ್ ಅಂತ ಐತಿ ಅನ್ನೋದು ಏನು ಕಂಪ್ಲೇಂಟ್ ಮಾಡಕತ್ತೈತಿ? ಅಥವಾ ಈಸ್ ಇಟ್ ಎಗ್ರಿಂಗ್? ವಾಟ್ ಈಸ್ ಇಟ್? ಎಗ್ರಿ ಮಾಡ್ತಾ ಇದ್ದೀರಿ? ಎಗ್ರಿ ಮಾಡುವಂಥದ್ದು ಏನೈತಿ ಇಲ್ಲಿ? ಅಥವಾ ಕಂಪ್ಲೇಂಟ್ ಮಾಡುವಂಥದ್ದು ಏನು ಐತೇನೋ? ಅಥವಾ ಆಫರಿಂಗ್ ಹೆಲ್ಪ್ ಐತೇನೋ? ಅಥವಾ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್? ಕುಡ್ ಯು ಪ್ಲೀಸ್ ಟೆಲ್ ಮೀ? ನೀವು ನನಗೆ ಹೇಳ್ಬೋದೇನೋ? ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ಕೇಳ್ತೀಗ ಈ ರೀತಿದಾಗ ನೀವು ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೀರಿ. ಇದು ನಂಗೆ ಹೇಳ್ತೀರೇನೋ? ಯು ಆರ್ ಆಸ್ಕಿಂಗ್ ಫಾರ್ ಸರ್ಟನ್ ಇನ್ಫಾರ್ಮೇಷನ್. ಆಬ್ವಿಯಸ್ಲಿ ದಿಸ್ ಮೀನ್ಸ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್, right? May I help you? ಇದು ಆಯಿತು, ಇದು ಆಯಿತು. May I help you? Is it complaining or is it offering to help? Obviously it is offering to help. ನಾನು ಸಹಾಯ ಮಾಡಲೇನೋ? ಇಲ್ಲಿ ಸಹಾಯ ಕೊಡೋದು ಕೇಳದಕ್ಕಂತಾನು. ಸೊ ಆಸ್ಕಿಂಗ್ ಫಾರ್ ಆಫರಿಂಗ್ ಟು ಹೆಲ್ಪ್. ಒಂದದು, ಎರಡದು, ಮೂರದು, ಇನ್ನೆರಡದವು. ಐ ರಿಗ್ರೆಟ್ ಟು ಬ್ರಿಂಗ್ ಟು ಯುವರ್ ನೋಟಿಸ್. ಐ ರಿಗ್ರೆಟ್ ಟು ಬ್ರಿಂಗ್ ಟು ಯುವರ್ ನೋಟಿಸ್. ಈಸ್ ಇಟ್ ಕಂಪ್ಲೇನಿಂಗ್ ಆರ್ ಎಗ್ರೀಯಿಂಗ್? ಇದು ಎಗ್ರಿ ಅಂತ ಅಂದ್ರೆ ಒಪ್ಕೊಂಡಂಗು, ಅಥವಾ ನಿಮ್ಮ ನೋಟಿಸಿಗೆ ತರಬೇಕಪ್ಪ, ನೋಟಿಸಿಗೆ ತರಬೇಕು, ನಿಮ್ಮ ಗಮನಕ್ಕೆ ತರಬೇಕು. ಇದು ಏನು ಹೇಳ್ಕೊಟ್ಟಿದ್ದಂಗೆ ಯಾರಾದರೂ ನಿಮ್ಮ ಪೇರೆಂಟ್ಸ್ ಅದು ಬಂದಿರ್ತಾರೆ, ಅವಾಗ ಸರ್ ಅದು ಏನು ಹೇಳ್ತಾರೆ, ನಿಮ್ಮ ಗಮನಕ್ಕೆ ಹೇಳ್ಬೇಕ್ರಿ, ನಾನು ಇವರು ಫಸ್ಟ್ ಟೆಸ್ಟ್ ಅಟೆಂಡ್ ಆಗಿಲ್ಲ, ಸೆಕೆಂಡ್ ಟೆಸ್ಟ್ ಒಟ್ಟು ಬರೆದಿಲ್ಲ ಅಂತಂತಂದು ಈ ರೀತಿದಾಗ ಹೇಳೋದು, ದ್ಯಾಟ್ ಈಸ್ ಕಂಪ್ಲೇನಿಂಗ್. ಕಂಪ್ಲೇನಿಂಗ್.
ಆ್ಯಂಡ್ ಫೈನಲಿ ದಟ್ಸ್ ಅ ಗುಡ್ ಪಾಯಿಂಟ್. ಇಟ್ಸ್ ಅ ಗುಡ್ ಪಾಯಿಂಟ್ ಅಂತಂತಂದ್ರೆ ಇಟ್ ಈಸ್ ಆಬ್ವಿಯಸ್ಲಿ ಎಗ್ರಿಂಗ್. ಯಾಕೆ ಏನು ಹೇಳ್ತಿರ್ತಾರೋ ಸರ್ ಹೇಳೋತ್ನಾಗ ನೀವು ಮತ್ತೊಂದು ಏನೋ ಅದಕ್ಕೊಂದು ಪಾಯಿಂಟ್ ಆ್ಯಡ್ ಮಾಡ್ತೀರಿ, ಆ್ಯಡ್ ಮಾಡಿದ ಕೂಡಲೇ ಒಪ್ಕೊಳತ್ತೀರಿ ಅಂತಂತಂದು ಇಟ್ ಈಸ್ ಎಗ್ರಿಂಗ್. ದಿಸ್ ಪಾರ್ಟ್ ಹ್ಯಾಸ್ ಟು ಬಿ ರಿಟರ್ನ್ ದಿಸ್ ವೇ. ಈ ರೀತಿಯಾದ ಕ್ವಶನ್ ಕೊಟ್ಟಿರ್ತಾರೋ ಈ ರೀತಿಯಾದಲ್ಲಿ ನೀವು ಆನ್ಸರ್ ಬರೀಬೇಕು. ಡೋಂಟ್ ರೈಟ್ ದಿ ಕ್ವಶನ್ ಅಗೈನ್ ಆ್ಯಂಡ್ ಅಗೈನ್, ಜಸ್ಟ್ ಮೆನ್ಷನ್ ದಿಸ್ ಪಾರ್ಟ್. Hope you have followed until this. Finally, one more last example. Pause the video and you can make a note of it. Of course, I am sorry to say this. Shall I carry a bag? See you. I feel honored to introduce. ಇಲ್ಲಿ ಫಂಕ್ಷನ್ಸ್ದಲ್ಲಿ ಎ ಕಂಪ್ಲೇನಿಂಗ್, ಆಫರಿಂಗ್ ಹೆಲ್ಪ್, ಸಿ agreeing, D introducing, leave taking. Another set of match the following. Hope you have copied this one. We'll do the above exercise. Of course, I am sorry to say this. Shall I carry a bag? See you. I feel honored to introduce. These are the set of expressions. This is the question. You have to match the expression to their appropriate function. I hope you won't find it difficult now. Of course ಅಂತ ಯಾವಾಗ ಯೂಸ್ ಮಾಡ್ಬೋದು? Complaining, offering help, agreeing, introducing or leave taking. Of course ಅಂತಂತಂದ್ರೆ
It is agreeing. A-G-R-E-E-I-N-G. When you are agreeing. ಏನೋ ಒಂದು ವಸ್ತುಗೆ ನೀವು ಎಗ್ರಿ ಆಗತ್ತೀರಿ ಅಂತಂತಂದ್ರೆ ಅಫ್ಕೋರ್ಸ್ ಯು ಆರ್ ರೈಟ್, ಅಫ್ಕೋರ್ಸ್ ಯು ಆರ್ ಟ್ರೂ, ವಾಟ್ ಯು ಸೈಡ್ ಇಸ್ ಕರೆಕ್ಟ್, ಅಫ್ಕೋರ್ಸ್ ವಾಟ್ ಯು ಸೈಡ್ ಇಸ್ ಕರೆಕ್ಟ್ ಅಂತಂದಂಗೆ. ಐ ಆಮ್ ಸಾರಿ ಟು ಸೇ ದಿಸ್. ಇದು ಯಾವಾಗಪ್ಪ? ಕಂಪ್ಲೈನಿಂಗ್, ಆಫರಿಂಗ್ ಹೆಲ್ಪ್, introducing or leave taking. It is complaining. Shall I carry your bag? ನಿಮ್ಮ ಬ್ಯಾಗ್ ನಾನು ತೊಗೋಬೋದೇನಂತ. ಸಿ ಲುಕ್ ಎಟ್ ದಿ ವೇರಿಯಸ್ ಎಕ್ಸ್ಪ್ರೆಷನ್ಸ್ ಗಿವನ್. ಸಾಕಷ್ಟು ಎಕ್ಸ್ಪ್ರೆಷನ್ಸ್ ಇರ್ತಾವೆ, ಫಂಕ್ಷನ್ಸ್ ಅಷ್ಟು ಲಿಮಿಟೆಡ್ ಇರ್ತಾವೆ. ಶಾಲ್ ಐ ಕ್ಯಾರಿ ಯೋರ್ ಬ್ಯಾಗ್? It is offering help. See you. See you is leave taking. ಕೊನೆಗೆ ಮಾತಾಡಿ ಭೇಟಿಯಾಗಿ ಕೊನೆಗೆ ಹೋಗುವಾಗ ಸಿ ಯು ಬಾಯ್ ಅಂತಂತಾರೆ. ದಿ ಅದರ್ ಎಕ್ಸ್ಪ್ರೆಷನ್, ದಿ ಅದರ್ ಎಕ್ಸಸೈಸ್ ಗುಡ್ ನೈಟ್. Good night was the leave taking. So what I mean to say is that you got various expressions. ಸಾಕಷ್ಟು expressions ಕೊಟ್ಟಿರ್ತಾರೆ. Identify the appropriate function. Finally, I feel honored to introduce is introduction or introducing. These are the set of expression and these are the set of function. Expressions correctly matching to the function. Expressions iddidu correct agi function match iddidu. Hope you have followed this. Hope you don't find any difficulty with this question. Ee question dinda eno difficulty irlikkilla anustite. In my writing task I will give you certain questions, certain exercise. You have to try to solve it. Okay, thank you. Make a note of this. Pause the video and make a note of this.